ಕೆಲವೊಂದಿಷ್ಟು ಜನ ಬಹಳಷ್ಟು ಒಳ್ಳೊಳ್ಳೆ ಫೋಟೋಗಳನ್ನು ಕ್ಲಿಕ್ ಮಾಡ್ತಾರೆ, ಸಿಕ್ಕಾಪಟ್ಟೆ ಟ್ರಾವೆಲ್ ಮಾಡ್ತಾರೆ, ಸಾವಿರಾರು ಬ್ಯೂಟಿಫುಲ್ ಮೆಮೊರಿಗಳನ್ನು ಕ್ರಿಯೇಟ್ ಕೂಡ ಮಾಡ್ತಾರೆ. ಎಲ್ಲ ಫ್ಯಾಮಿಲಿ ಫಂಕ್ಷನ್ಗಳಿಗೂ ಎಲ್ಲ ಇವೆಂಟ್ಗಳಿಗೂ ಕೂಡ ತಪ್ಪದೇ ಅಟೆಂಡ್ ಆಗಿರ್ತಾರೆ. ಆದರೆ ಇಂಥವರು ಎಲ್ಲೂ ಕೂಡ ತಮ್ಮ ಫೋಟೋಗಳನ್ನು, ತಮ್ಮ ಫ್ಯಾಮಿಲಿ ಫೋಟೋಗಳನ್ನು ಆನ್ಲೈನ್ನಲ್ಲಿ ಪೋಸ್ಟ್ ಮಾಡಲ್ಲ, ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಹಾಕಲ್ಲ, ವಾಟ್ಸಪ್ ಸ್ಟೇಟಸಲ್ಲೂ ಕೂಡ ಹಾಕಲ್ಲ, ಸ್ಟೋರೀಸ್ಗಳಲ್ಲೂ ಕೂಡ ಹಾಕಲ್ಲ, ಸ್ನ್ಯಾಪು ಹಾಕಲ್ಲ. ಒಟ್ಟಿನಲ್ಲಿ ಎಲ್ಲೂ ಕೂಡ ಅವರು ತಮ್ಮ ಫೋಟೋಗಳನ್ನು ಪೋಸ್ಟ್ ಮಾಡಲ್ಲ. ಇಂಥವರನ್ನು ನೀವು ಕೂಡ ಗಮನಿಸಿರಬಹುದು. ಇವರ ಸೈಕಾಲಜಿ ತುಂಬಾ ಯುನೀಕ್ ಆಗಿರುತ್ತೆ ಮತ್ತು ಸ್ಪೆಷಲ್ ಆಗಿರುತ್ತೆ. ಇವರ ಸೈಕಾಲಜಿಯ ಬಗ್ಗೆ ತಿಳಿದುಕೊಳ್ಳೋದು ಇವತ್ತು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಅದಕ್ಕಾಗಿ ಇವತ್ತಿನ ವಿಡಿಯೋದಲ್ಲಿ ಇಂಥವರ ಸೈಕಾಲಜಿ ಬಗ್ಗೆ ಸ್ವಲ್ಪ ನಾವು ತಿಳಿದುಕೊಳ್ಳೋಣ. ಯಾರು ತಮ್ಮ ಫೋಟೋಗಳನ್ನು ಆನ್ಲೈನ್ನಲ್ಲಿ ಪೋಸ್ಟ್ ಮಾಡಲ್ವೋ ಅಂಥವರ ಸೈಕಾಲಜಿಯ ಬಗ್ಗೆ ಬಹಳಷ್ಟು ವರ್ಷಗಳ ಹಿಂದೆಯೇ, ಅಂದರೆ ಸೋಷಿಯಲ್ ಮೀಡಿಯಾ ಬರೋದಕ್ಕಿಂತ ಮುಂಚೆನೇ ಅಲನ್ ವ್ಯಾಟ್ಸ್ ಅವರು ಸ್ವಲ್ಪ ವಿಮರ್ಶೆ ಮಾಡಿದ್ದಾರೆ. ಯಾರು ತಮ್ಮ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಲ್ವೋ ಅವರು ಈ ಜಗತ್ತಿನಿಂದ ಏನನ್ನೂ ಮುಚ್ಚಿಡ್ತಾ ಇದ್ದಾರೆ ಅಂದಂಗಲ್ಲ. ಅವರಿಗೆ ಈ ಜಗತ್ತಿನ ಅಸಲಿ ನಿಯತ್ತು, ರಿಯಾಲಿಟಿ ಏನಿದೆ ಅನ್ನೋದು ಚೆನ್ನಾಗಿ ಅರ್ಥ ಆಗಿರುತ್ತೆ. ಅವರಿಗೆ ಈ ಸೋಷಿಯಲ್ ಮೀಡಿಯಾದ ಟ್ರ್ಯಾಪು, ಸೋಷಿಯಲ್ ಮೀಡಿಯಾದ ಡಾರ್ಕ್ ಸೀಕ್ರೆಟ್ಗಳು, ಜನರ ಸೈಕಾಲಜಿ ಇವೆಲ್ಲದರ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಅದಕ್ಕಾಗಿ ಅವರು ತಮ್ಮ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಮಾಡಲ್ಲ. ಅವರಿಗೆ ಇನ್ನೊಂದು ದೊಡ್ಡ ಸೀಕ್ರೆಟ್ ಗೊತ್ತಿರುತ್ತೆ. ಅದೇನಪ್ಪ ಅಂತಂದರೆ ಪವರ್ ಆಫ್ ಪ್ರೈವೇಸಿಯ ಮಹತ್ವ ಏನಿದೆ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಮತ್ತು ಇಂಪಾರ್ಟೆನ್ಸ್ ಆಫ್ ಮೆಂಟಲ್ ಪೀಸ್ ಕೂಡ ಗೊತ್ತಿರುತ್ತೆ. ಅವರಿಗೆ ಪ್ರೈವೇಸಿ ಅನ್ನೋದು ಒಂದು ಪವರ್ ಆಗಿದೆ, ಮೆಂಟಲ್ ಪೀಸ್ ಅನ್ನೋದು ಒಂದು ಲಕ್ಸುರಿ ಆಗಿದೆ ಅನ್ನೋದು ಚೆನ್ನಾಗಿ ಗೊತ್ತಿರುತ್ತೆ. ಅದಕ್ಕಾಗಿ ಆನ್ಲೈನಲ್ಲಿ ಅವರು ತಮ್ಮ ಫೋಟೋಗಳನ್ನು ಪೋಸ್ಟ್ ಮಾಡಲ್ಲ. ಇವುಗಳ ಜೊತೆಗೆ ಇನ್ನೂ 3 ಪ್ರಬಲವಾದ ಕಾರಣಗಳಿವೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಫೋಟೋಗಳನ್ನು ಪೋಸ್ಟ್ ಮಾಡದೇ ಇರೋದಕ್ಕೆ. ಅವು ಇಂತಿವೆ. ಇವುಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಲೈಫ್ ಕೂಡ ಸೇವ್ ಆಗುತ್ತೆ. ರೀಸನ್ ನಂಬರ್ 1, ದೇ ಡೋಂಟ್ ಸೀಕ್ ವ್ಯಾಲಿಡೇಷನ್. ಯಾರು ತಮ್ಮ ಫೋಟೋಗಳೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಮಾಡಲ್ವೋ ಅವರು ಎಮೋಷ್ನಲಿ ತುಂಬಾ ಸ್ಟೇಬಲ್ ಆಗಿರ್ತಾರೆ. ಅವರಿಗೆ ಈ ನಕಲಿ ಜಗತ್ತಿನಿಂದ, ಸೋಷಿಯಲ್ ಮೀಡಿಯಾದ ನಕಲಿ ಫ್ರೆಂಡ್ಸ್ಗಳಿಂದ ಯಾವುದೇ ವ್ಯಾಲಿಡೇಷನ್ ಬೇಕಾಗಿರಲ್ಲ, ಯಾವುದೇ ಅಟೆನ್ಷನ್ ಬೇಕಾಗಿರಲ್ಲ. ಅವರಿಗೆ ತಮ್ಮನ್ನು ತಾವು ಯಾರ ಮುಂದೆನೂ ಕೂಡ ಪ್ರೂವ್ ಮಾಡಿಕೊಳ್ಳಬೇಕಾದ ಅವಶ್ಯಕತೆಯೇ ಇರಲ್ಲ. ಅವರು ಮೆಂಟಲಿ, ಎಮೋಷ್ನಲಿ, ಫಿಸಿಕಲಿ, ಫೈನಾನ್ಷಿಯಲಿ, ಸೋಷಿಯಲಿ ಎಲ್ಲದರಿಂದಲೂ ಕೂಡ ಸ್ಟೇಬಲ್ ಆಗಿರ್ತಾರೆ ಮತ್ತು ಸಕ್ಸಸ್ಫುಲ್ ಆಗಿರ್ತಾರೆ. ಅವರಿಗೆ ನಾನು ಬದುಕಿದ್ದೀನಿ, ನಾನು ಟ್ರಾವೆಲ್ ಮಾಡ್ತಾಯಿದ್ದೀನಿ, ನಾನು ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಿ, ನಾನು ಸಿಕ್ಕಾಪಟ್ಟೆ ದುಡ್ಡು ಮಾಡ್ತಾಯಿದ್ದೀನಿ ಅನ್ನೋದನ್ನು ಪ್ರೂವ್ ಮಾಡಬೇಕಾದ ಅವಶ್ಯಕತೆ ಏನಿರಲ್ಲ. ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿ, ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕಿ, ನಾನು ಕೂಡ ಸಕ್ಸಸ್ಫುಲ್ ಆಗಿರುವೆ, ನಾನು ಕೂಡ ದುಡ್ಡು ಮಾಡ್ತಾಯಿರುವೆ, ನಾನು ಅಲ್ಲಿಗೆ ಟ್ರಾವೆಲ್ ಮಾಡ್ತಾಯಿರುವೆ, ಇಲ್ಲಿಗೆ ಟ್ರಾವೆಲ್ ಮಾಡ್ತಾಯಿರುವೆ ಅನ್ನೋದನ್ನು ತೋರಿಸುವ ಯಾವುದೇ ಅನಿವಾರ್ಯತೆ ಇರಲ್ಲ. ಯಾರು ಲೂಸರ್ಗಳಾಗಿರ್ತಾರೋ, ಯಾರಿಗೆ ಒಂದು ಫೇಕ್ ಪರ್ಸ್ನಾಲಿಟಿ ಬಿಲ್ಡ್ ಮಾಡೋದಿರುತ್ತೋ, ಶೋ ಅಪ್ ಮಾಡೋದಿರುತ್ತೋ ಅವರು ಈ ಥರ ಮಾಡ್ತಾಯಿರ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳನ್ನು ಹಾಕದೇ ಜನ ಎಮೋಷ್ನಲಿ ಸ್ಟೇಬಲ್ ಆಗಿರೋದ್ರಿಂದ ಅವರಿಗೆ ಯಾವುದೇ ಒಂದು ವ್ಯಾಲಿಡೇಷನ್ ಬೇಕಾಗಿರಲ್ಲ. ಬೇರೆಯವರಿಗೆ ತಮ್ಮನ್ನು ತಾವು ಪ್ರೂವ್ ಮಾಡಿಕೊಳ್ಳಬೇಕಾದ ಅನಿವಾರ್ಯತೆ ಕೂಡ ಇರಲ್ಲ. ಮತ್ತು ಅವರಿಗೆ ಬೇರೆಯವರ ಅಟೆನ್ಷನ್ ಕೂಡ ಬೇಕಾಗಿರಲ್ಲ. ಹೀಗಾಗಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳನ್ನು ಹಾಕಲ್ಲ, ಸ್ಟೇಟಸ್ನಲ್ಲಿ ಹವಾಬಾಜಿ ಮಾಡಲ್ಲ. ರೀಸನ್ ನಂಬರ್ 2, ದೇ ಆರ್ ಫ್ರೀ ಫ್ರಾಮ್ ಸೋಷಿಯಲ್ ಮೀಡಿಯಾ ಪ್ರೆಷರ್. ಈ ಬಡ ಜನರಿಗೆ ಲೈಕು, ಕಾಮೆಂಟು, ಶೇರ್ಗಳಿಂದ ಹೊಟ್ಟೆ ತುಂಬಲ್ಲ ಅನ್ನೋದು ಗೊತ್ತೇ ಆಗ್ತಾ ಇಲ್ಲ. ಎಮೋಷ್ನಲಿ, ಫೈನಾನ್ಷಿಯಲಿ ಸ್ಟೇಬಲ್ ಆಗಿರೋರಿಗೆ ಈ ಸತ್ಯ ಗೊತ್ತಿದೆ. ಬೇರೆ ಜನ ಲೈಕ್ ಮಾಡೋದ್ರಿಂದ, ಕಮೆಂಟ್ ಮಾಡೋದ್ರಿಂದ, ಏನೋ ಒಂದು ಮೆಸೇಜ್ ಕಳಿಸೋದ್ರಿಂದ ನಮಗೇನು ಲಾಭ ಆಗಲ್ಲ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡದ ಜನ ಸುಮ್ಮನೆ ಇರ್ತಾರೆ, ಯಾವುದರ ಬಗ್ಗೆ ಕೂಡ ತಲೆ ಕೆಡಿಸ್ಕೊಳ್ಳಲ್ಲ. ಆದರೆ ಬಡವರು ಮತ್ತು ಮಿಡಲ್ ಕ್ಲಾಸಿನ ಜನ ಇದ್ದಾರಲ್ಲ, ಇವರು ಸೋಷಿಯಲ್ ಮೀಡಿಯಾದ ಪ್ರೆಷರ್ದಿಂದ ನರಳ್ತಾ ಇದ್ದಾರೆ. ಜನ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆಯವರ ವಾಟ್ಸಪ್ ಸ್ಟೇಟಸಲ್ಲಿ ಏನೋ ನೋಡಿಬಿಟ್ಟು ತಾವು ಅದನ್ನೇ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ತಮಗೇನು ಬೇಕು ಅದನ್ನು ಮಾಡ್ತಾ ಇಲ್ಲ, ತಮಗೇನು ಬೇಕು ಅದನ್ನು ಖರೀದಿಸ್ತಾ ಇಲ್ಲ. ಬೇರೆಯವರು ಏನು ಮಾಡ್ತಾ ಇದ್ದಾರೆ ಅದನ್ನು ನಾವು ಕೂಡ ಮಾಡಬೇಕು, ಬೇರೆಯವರು ಏನು ಖರೀದಿಸ್ತಾರೆ ಅದನ್ನು ನಾವು ಕೂಡ ಖರೀದಿಸಬೇಕು ಅನ್ನೋ ಒಂದು ರೇಸಲ್ಲಿ ಬಿದ್ದಿದ್ದಾರೆ. ಬೇರೆಯವ್ರ ಕಾರ್ ತಂದ್ರೆ ನಾವು ಕೂಡ ಕಾರ್ ತರಲೇಬೇಕು, ನಾವು ಯಾರಿಗೂ ಕಡಿಮೆ ಇಲ್ಲ ಅನ್ನೋದನ್ನು ತೋರಿಸ್ಬೇಕು. ಪಕ್ಕದ ಮನೆ ಆಂಟಿ ಐಫೋನ್ ತಂದ್ಲ, ನಾನು ಕೂಡ ತರಲೇಬೇಕು, ಅವಳಿಗೆ ನಾನು ಏನು ಕಡಿಮೆ ಇಲ್ಲ ಅನ್ನೋದನ್ನು ತೋರಿಸಲೇಬೇಕು. ಪಕ್ಕದ ಮನೆಯವರು, ನಮ್ಮ ಫ್ರೆಂಡ್ಸ್ಗಳು, ರಿಲೇಟಿವ್ಸ್ಗಳು ಟೂರಿಗೆ ಹೋದ್ರೆ ನಾವು ಕೂಡ ಟೂರಿಗೆ ಹೋಗಲೇಬೇಕು, ರೀಲ್ಸ್ ಹಾಕಲೇಬೇಕು, ಫೋಟೋಸ್ಗಳನ್ನು ಸ್ಟೇಟಸ್ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಲೇಬೇಕು. ಈ ಒಂದು ರೇಸಿಗೆ ಬಿದ್ದಿದ್ದಾರೆ.
ಸೊ ಈ ರೀತಿ ಬೇರೆಯವರನ್ನು ನೋಡಿ ಲೈಫ್ ಸ್ಟೈಲ್ ಮೇಂಟೈನ್ ಮಾಡೋಕ್ಕೆ ಹೋಗಿ ಕೆಟ್ಟ ಸಾಲಗಳನ್ನು ಮಾಡ್ಕೊಂಡ್ಬಿಟ್ಟು EMI ಟ್ರ್ಯಾಪ್ನಲ್ಲಿ ಬಿದ್ದು ಓದಾಡ್ತಾ ಇದ್ದಾರೆ. ತಮಗಿಷ್ಟ ಬಂದಂತೆ ತಮಗೇನು ಬೇಕೋ ಆ ರೀತಿ ಬದುಕ್ತಾ ಇಲ್ಲ, ತಮಗೆ ಬೇಕಾಗಿರೋದನ್ನು ಖರೀದಿ ಮಾಡ್ತಾ ಇಲ್ಲ. ಹೀಗಾಗಿ ಬಹಳಷ್ಟು ಜನ ಮಿಡಲ್ ಕ್ಲಾಸಿನವರು, ಬಡವರು ಸೋಷಿಯಲ್ ಮೀಡಿಯಾದ ಟ್ರ್ಯಾಪ್ನಲ್ಲಿ, ಸೋಷಿಯಲ್ ಮೀಡಿಯಾದ ಪ್ರೆಷರ್ನಲ್ಲಿ ಬಿದ್ದು ಓದಾಡ್ತಾ ಇದ್ದಾರೆ. ಆದರೆ ಯಾರು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಫೋಟೋಗಳನ್ನು ಪೋಸ್ಟೇ ಮಾಡಲ್ವೋ ಅವರು ಈ ರೇಸಲ್ಲಿ ಬಿದ್ದಿಲ್ಲ. ಅವರು ಮೆಂಟಲಿ ಫುಲ್ಲಿ ಹ್ಯಾಪಿಯಾಗಿದ್ದಾರೆ. ಅವರಿಗೆ ಇದರ ಜಂಜಾಟವೇ ಇಲ್ಲ, ಯಾಕಂದರೆ ಅವ್ರಿಗೇನೂ ಪ್ರೂವ್ ಮಾಡೋದೇ ಇಲ್ಲ. ಸದ್ಯಕ್ಕೆ ನಾನು ಗೋವಾದಲ್ಲಿದ್ದೀನಿ ಗೆಳೆಯರೆ. ಈ ಗೋವಾದ ಸುಂದರವಾದ ಒಂದು ಪ್ರೈವೇಟ್ ಬೀಚ್ನಲ್ಲಿ ಕೂತ್ಕೊಂಡ್ಬಿಟ್ಟು ಆರಾಮಾಗಿ ವಿಡಿಯೋ ಮಾಡ್ತಾ ಇರುವೆ. ನಾನಿಲ್ಲಿ 5 ದಿನಗಳಿಂದ ಇರುವೆ. ಇಲ್ಲಿ ಬರುವ ಜನರನ್ನು ನಾನು ಗಮನಿಸ್ತಾ ಇರುವೆ. ನಾನು ಟೂರಿಸಮ್ನಲ್ಲಿ ಇಕೋಸಿಸ್ಟಮನ್ನು ಬಿಲ್ಡ್ ಮಾಡೋದಕ್ಕಾಗಿ ರಿಸರ್ಚ್ ಮಾಡ್ತಾ ಇರುವೆ, ಪ್ರೊಜೆಕ್ಟ್ ಮಾಡ್ತಾ ಇರುವೆ. ನಾನು ಟೂರಿಸಮ್ ಸ್ಟಾರ್ಟಪ್ಗೋಸ್ಕರ ಕೆಲಸ ಮಾಡೋದಕ್ಕೆ ನಾನಿಲ್ಲಿ 5 ದಿನದಿಂದ ಇರುವೆ. ನಾನಿಲ್ಲಿ ಜನರ ಮೈಂಡ್ಸೆಟ್ಟನ್ನೇ ಸ್ಟಡಿ ಮಾಡ್ತಾ ಇರುವೆ. ಜನ ಗೋವಾ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿರುವ ಗ್ರೀನ್ರಿ ಇದೆ, ಸುಂದರವಾದ ಬೀಚ್ಗಳಿವೆ, ಇದನ್ನು ನೋಡಬೇಕು, ನಾವು ಕೂಡ ಎಂಜಾಯ್ ಮಾಡಬೇಕು ಅಂತ ಬರ್ತಾ ಇಲ್ಲ. ಜನ ಬೇರೆಯವರು ಹೋಗಿದ್ದರು, ಅದಕ್ಕಾಗಿ ನಾವು ಹೋಗಲೇಬೇಕು. ಬೇರೆಯವರು ಅಲ್ಲಿ ಹೋಗಿ ಆ ಲೊಕೇಶನ್ಗೆ ಹೋಗಿ ಆ ಥರ ಪೋಸ್ ಕೊಟ್ಟು ಫೋಟೋ ತೊಗೊಂಡಿದ್ರು, ನಾವು ಕೂಡ ಅದೇ ಥರ ಫೋಟೋ ತೊಗೋಬೇಕು, ಅದೇ ಥರ ಫೋಟೋ ಮಾಡಬೇಕು, ಅದೇ ಥರ ಸ್ಟೇಟಸ್ ಹಾಕಬೇಕು. ಇನ್ನು ಕೆಲವೊಂದಿಷ್ಟು ಹುಡುಗಿಯರು ನನ್ನ ಎಕ್ಸ್ ಲವರ್ನನ್ನು ಉರ್ಸೋದಿದೆ, ಅವನನ್ನು ಉರ್ಸೋದಿದೆ ಅಂತೇಳಿ ಬೀಚಲ್ಲೆಲ್ಲ ಬಟ್ಟೆ ಬಿಚ್ಚಿಬಿಟ್ಟು ಫೋಟೋಗಳನ್ನು ಕ್ಲಿಕ್ ಮಾಡೋದು, ಇವೆಲ್ಲವೂ ಕೂಡ ಕಾಮನ್ ಆಗಿವೆ. ಜಲ ಬೇರೆಯವರಿಗೆ ತೋರಿಸೋದಕ್ಕೆ, ಹೊಟ್ಟೆ ಉರಿಸೋದಕ್ಕೆ ಇಂಥ ಫೋಟೋಗಳೆಲ್ಲ ಕ್ಲಿಕ್ ಮಾಡ್ತಾ ಇರ್ತಾರೆ. ಅವರಿಗೆ ಬುದ್ಧಿಲೇ ಇಲ್ಲ ಅಂತ ಹೇಳ್ಬೋದು. ಇನ್ನು ಹುಡುಗಿಯರಂತೂ ಇನ್ಸ್ಟಾಗ್ರಾಮ್ನಲ್ಲಿ ಲೈಕ್ ಬರ್ತವೆ, ಅದಾಗತ್ತೆ ಇದಾಗತ್ತೆ, ಲಕ್ಷಾಂತರ ಫಾಲೋವರ್ಸ್ ಬರ್ತಾರೆ ಅಂತೇಳಿ ಬಟ್ಟೆ ಬಿಚ್ಚಿ ಕುಲಿತಲೇ ಇದ್ದಾರೆ. ಇಂಥವ್ರಿಗೆ ಏನು ಹೇಳೋಕ್ಕಾಗತ್ತೆ? ವಿ ಆರ್ ಹೆಲ್ಪ್ಲೆಸ್. ನೋಡೋದಿದೆ, ಬಿಟ್ಟು ಬಿಡೋದಿದೆ. ಪುಕ್ಸಟೆ ಎಂಟರ್ಟೈನ್ಮೆಂಟ್ ಥರ ನೋಡೋದಿದೆ, ಇಗ್ನೋರ್ ಮಾಡೋದಿದೆ. ನಮಗೇನೋ ಟ್ರಾವೆಲ್ ಮಾಡೋದ್ರಿಂದ ಹೊಸ ಎಕ್ಸ್ಪೀರಿಯೆನ್ಸ್ ಆಗುತ್ತೆ, ಮೆಮೊರಿಗಳು ಕ್ರಿಯೇಟ್ ಆಗ್ತವೆ, ಖುಷಿ ಸಿಗುತ್ತೆ ಅಂತೇಳಿ ಟ್ರಾವೆಲ್ ಮಾಡೋದ್ರಿಗಿಂತ ನಾವು ಕೂಡ ಟ್ರಾವೆಲ್ ಮಾಡ್ತಾ ಇದ್ದೀವಿ ಅನ್ನೋದನ್ನು ತೋರಿಸೋದಕ್ಕಾಗಿ, ಸೋಷಿಯಲ್ ಮೀಡಿಯಾದಲ್ಲಿ ಶೋ ಅಪ್ ಮಾಡೋದಕ್ಕಾಗಿ, ಸ್ಟೇಟಸ್ನಲ್ಲಿ ಹವಾಬಾಜಿ ಮಾಡೋದಕ್ಕಾಗಿಯೇ ಸುತ್ತೋರು ಮತ್ತು ಇಲ್ಲಿ ಬಂದು ಫೋಟೋ ಕ್ಲಿಕ್ ಮಾಡೋರು ಜಾಸ್ತಿ ಆಗಿದ್ದಾರೆ. ಸೋಷಿಯಲ್ ಮೀಡಿಯಾದ ಪ್ರೆಷರ್ದಿಂದ ಇವರು ಈ ರೀತಿ ಮಾಡ್ತಾ ಇದ್ದಾರೆ. ಆದರೆ ಎಮೋಷ್ನಲಿ ಸ್ಟೇಬಲ್ ಆಗಿರುವ ಜನ ಸೋಷಿಯಲ್ ಮೀಡಿಯಾದ ಪ್ರೆಷರ್ಗೆ ಬೀಳಲ್ಲ, ಅದಕ್ಕಾಗಿ ಅವರು ಯಾವುದೇ ಥರಲಾದ ಪೋಸ್ಟ್ಗಳನ್ನು ಮಾಡಲ್ಲ. ರೀಸನ್ ನಂಬರ್ 3 ಆ್ಯಂಡ್ ಲಾಸ್ಟ್, ದೇ ಪ್ರೊಟೆಕ್ಟ್ ಪ್ರೈವೇಸಿ ಆ್ಯಂಡ್ ಮೆಂಟಲ್ ಪೀಸ್. ಯಾರು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಫೋಟೋಗಳನ್ನು ಹಾಕಲ್ವೋ ಅವರು ಈ ರೀತಿಯ ಮಾಡುವ ಮೂಲಕ ತಮ್ಮ ಪರ್ಸ್ನಲ್ ಪ್ರೈವೇಸಿಯನ್ನು, ಫ್ಯಾಮಿಲಿಯ ಪ್ರೈವೇಸಿಯನ್ನು, ಮ್ಯಾರಿಟಲ್ ಲೈಫಿನ ಪ್ರೈವೇಸಿಯನ್ನು ಪ್ರೊಟೆಕ್ಟ್ ಮಾಡ್ತಾಯಿದ್ದಾರೆ. ಜೊತೆಗೆ ತಮ್ಮ ಮೆಂಟಲ್ ಪೀಸನ್ನು ಕೂಡ ಪ್ರೊಟೆಕ್ಟ್ ಮಾಡ್ತಾಯಿದ್ದಾರೆ. ನಾವು ಖುಷಿಯಾಗಿದ್ದೀವಿ ಅಂತ ಗೊತ್ತಾದಾಗ ಈ ಜಗತ್ತು, ನಮ್ಮ ಫ್ರೆಂಡ್ಸ್ಗಳು, ರಿಲೇಟಿವ್ಸ್ಗಳು ಖುಷಿ ಪಡಲ್ಲ. ಇವ್ನು ನೋಡು ಈ ಥರ ಸ್ಟೇಟಸ್ ಹಾಕಿದಲ್ಲ, ಇವನ ಹತ್ರ ನೋಡು ಇಷ್ಟು ದುಡ್ಡು ಬರ್ತಾಯಿದೆ, ಇವ್ನು ನೋಡು ಆ ಕಾರ್ ತೊಗೊಂಡ, ಐಫೋನ್ ತೊಗೊಂಡ, ಅಲ್ಲಿಗೆ ಸುತ್ತೋಕೆ ಹೋದ, ಗೋವಾಕ್ಕೆ ಹೋದ, ಸ್ವಿಟ್ಜರ್ಲ್ಯಾಂಡಿಗೆ ಹೋದ ಅಂತೆಲ್ಲ ಉರ್ಕೊಳ್ಳೋರೇ ಜಾಸ್ತಿ ಜನ ಇದ್ದಾರೆ. ಜನ ನಾವು ಸಕ್ಸಸ್ಫುಲ್ ಆಗಿರೋದನ್ನು, ನಾವು ಖುಷಿಯಾಗಿರೋದೆಲ್ಲ ನೋಡಿ ಖುಷಿ ಪಡಲ್ಲ. ಇವ್ನು ಸಕ್ಸಸ್ಫುಲ್ ಆಗಿದ್ದಾಳೆ, ಕಷ್ಟಪಟ್ಟಿದ್ದಾಳೆ ಅಂತೇಳಿ ನಮ್ಮಿಂದ ಮೋಟಿವೇಶನನ್ನು ತೆಗೆದುಕೊಂಡ್ಬಿಟ್ಟು ತಾವು ದುಡಿದು ಮುಂದೆ ಹೋಗಬೇಕು ಅಂತ ಯೋಚನೆ ಮಾಡಲ್ಲ. ಜನ ನಮ್ಮ ಮೇಲೆ ಹೊಟ್ಟೆ ಹುರ್ಕೊತಾರೆ. ಕೆಟ್ಟ ದೃಷ್ಟಿ ಆಗತ್ತೆ ಅನ್ನೋ ಭಯದಿಂದ ಭಾಳಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಫೋಟೋಗಳನ್ನು ಶೇರ್ ಮಾಡಲ್ಲ. ಅವರು ತುಂಬಾ ಮ್ಯಾಚ್ಯೂರ್ ಆಗಿರುವ ಪೀಪಲ್ ಇರ್ತಾರೆ. ಅವ್ರು ಯಾವ ರೀತಿ ಯೋಚನೆ ಮಾಡ್ತಾರಪ್ಪ ಅಂತಂದರೆ, ನನಗೆ ಗರ್ಲ್ಫ್ರೆಂಡ್ ಸಿಕ್ಕಳು, ನನಗೆ ಮದುವೆ ಆಯಿತು, ನನ್ನ ಹೆಂಡತಿ ಸುಂದರವಾಗಿದ್ದಾಳೆ, ನಾನು ಸಿಕ್ಕಾಪಟ್ಟೆ ಹಣ ಗಳಿಸ್ತಾ ಇರುವೆ, ಅಂಥ ಮನೆ ಕಟ್ಟಿರುವೆ, ಕಾರ್ ತೆಗೆದುಕೊಂಡಿರುವೆ, ಐಫೋನ್ ತೆಗೆದುಕೊಂಡಿರುವೆ, ಹೆಂಡತಿ ಜೊತೆಗೆ ಗೋವಾಕ್ಕೆ ಟೂರಿಗೆ ಹೋಗಿರುವೆ, ಹನಿಮೂನಿಗೆ ಹೋಗಿರುವೆ, ಮಕ್ಕಳ ಜೊತೆಗೆ ಪಿಕ್ನಿಕ್ ಹೋಗಿರುವೆ. ಇದನ್ನೆಲ್ಲ ತೋರಿಸುವ ಅವಶ್ಯಕತೆ ಏನಿದೆ ಈ ಜಗತ್ತಿಗೆ? ಈ ಜಗತ್ತಿನಲ್ಲಿರುವ ಜನರೆಲ್ಲರೂ ಫೇಕ್ ಆಗಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿರುವ ಜನರೆಲ್ಲೂ ಕೂಡ ಫೇಕ್ ಆಗಿದ್ದಾರೆ. ಬರೀ ತಮ್ಮ ಗುಡ್ ಪಾರ್ಟನ್ನು ಅಷ್ಟೇ ತೋರಿಸ್ತಾರೆ, ಕೆಟ್ಟ ಪಾರ್ಟನ್ನು, ನೆಗೆಟಿವಿಟಿಯನ್ನು ತೋರಿಸಲ್ಲ. ತಮ್ಮ ಲೈಫಲ್ಲಿ ಎಲ್ಲವೂ ಕೂಡ ಕೆಟ್ಟೋಗಿದ್ರು ಕೂಡ, ಹಳ ಹಿಡಿದಿದ್ರು ಕೂಡ ನಂದೆಲ್ಲ ಚೆನ್ನಾಗಿದೆ ಅನ್ನೋ ಥರ ಶೋ ಅಪ್ ಆಗ್ತಾ ಇರ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿದೆ. ಸೊ ಇಂಥ ಜನರ ಮುಂದೆ ನಾನು ಯಾಕೆ ನನ್ನದನ್ನು ತೋರಿಸ್ಬೇಕು? ನಾನು ಯಾಕೆ ನನ್ನ ಖುಷಿಯನ್ನು, ನನ್ನ ರಿಯಲ್ ಸ್ಟೇಟಸನ್ನು, ಫೈನಾನ್ಷಿಯಲ್ ಸಕ್ಸಸ್ಸನ್ನು ತೋರಿಸ್ಬೇಕು ಅನ್ನೋ ಪ್ರಶ್ನೆಯನ್ನು ಅವರೇ ಕೇಳ್ಕೊತಾರೆ. ಇದು ತೋರಿಸೋದು ಸೇಫ್ ಅಲ್ಲ ಅಂತಬಿಟ್ಟು ಅವರು ಫೋಟೋಗಳನ್ನು ಪೋಸ್ಟ್ ಮಾಡೋದನ್ನು ನಿಲ್ಲಿಸ್ತಾರೆ. ಅವರಿಗೆ ಪ್ರೈವೇಸಿಯ ಪವರ್ ಚೆನ್ನಾಗಿ ಗೊತ್ತಿದೆ ಮತ್ತು ಮೆಂಟಲ್ ಪೀಸ್ ಅನ್ನೋದೊಂದು ಲಕ್ಸುರಿ ಆಗಿದೆ ಅನ್ನೋದು ಗೊತ್ತಿದೆ. ಇದನ್ನು ಅವರು ಪ್ರೊಟೆಕ್ಟ್ ಮಾಡಿಕೊಳ್ಳೋದಕ್ಕಾಗಿ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಫೋಟೋಗಳನ್ನು, ತಮ್ಮ ಫ್ಯಾಮಿಲಿಯ ಫೋಟೋಗಳನ್ನು, ತಮ್ಮ ಹೆಂಡತಿಯೊಂದಿಗೆ ಸುತ್ತಾಡ್ತಾ ಇರುವಾಗ ರೊಮ್ಯಾಂಟಿಕ್ ಆಗಿರೋ ಫೋಟೋಗಳನ್ನು ಎಲ್ಲೂ ಕೂಡ ಪೋಸ್ಟ್ ಮಾಡಲ್ಲ. ಇವಿಷ್ಟು ಕಾರಣಗಳಿಂದಾಗಿ ಗೆಳೆಯರೆ ಕೆಲವೊಂದಿಷ್ಟು ಜನ ಸೋಷಿಯಲ್ ಮೀಡಿಯಾಗಳಲ್ಲಿ ತಮ್ಮ ಫೋಟೋಗಳನ್ನು ಪೋಸ್ಟ್ ಮಾಡಲ್ಲ. ನಿಮಗೆ ಇಂಥವರ ಸೈಕಾಲಜಿ ಅರ್ಥ ಆಗಿದ್ದರೆ, ಇದರ ಇಂಪಾರ್ಟೆನ್ಸ್ ಅರ್ಥ ಆಗಿದ್ದರೆ ನೀವು ಕೂಡ ಇದನ್ನು ಫಾಲೋ ಮಾಡ್ಬೋದು. ನಾನು ನಿಮಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಫೋಟೋ ಹಾಕೋದು, ಸ್ಟೇಟಸ್ ಹಾಕೋದು ತಪ್ಪು ಅಂತ ಹೇಳ್ತಾ ಇಲ್ಲ. ನಿಮಗಿಷ್ಟ ಇದ್ದರೆ ನೀವು ಹಾಕ್ಬೋದು.
ನೀವು ನಿಜವಾಗಿಯೂ ಖುಷಿಯಾಗಿದ್ದರೆ ಖುಷಿಯಿಂದ ಫೋಟೋಗಳನ್ನು ತೆಗೆದುಕೊಂಡ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ವಾಟ್ಸಪ್ ಸ್ಟೇಟಸಲ್ಲಿ ಹಾಕ್ಬೋದು. ಇದು ತಪ್ಪು ಅಂತ ಅಲ್ಲಿ ಹೇಳ್ತಾ ಇಲ್ಲ, ಇದು ನಿಮ್ಮ ಚಾಯ್ಸ್ ಆಗಿದೆ. ಆದರೆ ನಾನು ಹೇಳೋದೇನಪ್ಪ ಅಂತಂದರೆ, ಬೇರೆಯವರಿಗೆ ನಿಮ್ಮನ್ನು ಪ್ರೂವ್ ಮಾಡೋದಕ್ಕೆ, ಬೇರೆಯವರ ಕಡೆಯಿಂದ ವ್ಯಾಲಿಡೇಷನನ್ನು ತೆಗೆದುಕೊಳ್ಳೋದಕ್ಕೆ, ಬೇರೆಯವರ ಅಟೆನ್ಷನನ್ನು ಸೆಳೆಯೋದಕ್ಕೆ, ಬೇರೆಯವರ ಮುಂದೆ ನಾನೇನು ಕಮ್ಮಿ ಇಲ್ಲ ಅಂಥೇಳಿ ಶೋ ಅಪ್ ಮಾಡೋದಕ್ಕಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಬೇಡಿ, ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕಬೇಡಿ ಅನ್ನೋದಷ್ಟೇ ನನ್ನ ರಿಕ್ವೆಸ್ಟ್ ಆಗಿದೆ. ನೀವು ಈ ರೀತಿ ಮಾಡೋದ್ರಿಂದ ಸೋಷಿಯಲ್ ಮೀಡಿಯಾದ ಟ್ರ್ಯಾಪಲ್ಲಿ, ಕೆಟ್ಟ ಸಾಲಗಳ ಟ್ರ್ಯಾಪಲ್ಲಿ, EMI ಟ್ರ್ಯಾಪಲ್ಲಿ, ಮಿಡಲ್ ಕ್ಲಾಸ್ ಲೈಫಿನ ಟ್ರ್ಯಾಪಲ್ಲಿ ಬಿದ್ದು ಓದಾಡ್ತೀರಾ. ಇದು ನಿಮಗೆ ಒಳ್ಳೆಯದಾಗಿಲ್ಲ. ಒಂದು ವೇಳೆ ನೀವು ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು ಕಲಿತು, ಮನಿ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು ಕಲಿತು, ಟೈಮ್ ಫ್ರೀಡಮನ್ನು ಮತ್ತು ಫೈನಾನ್ಷಿಯಲ್ ಫ್ರೀಡಮನ್ನು ಅಚೀವ್ ಮಾಡಬೇಕು, ನಿಮ್ಮ ಲೈಫನ್ನು ಎಂಜಾಯ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈಗಲೇ ನೀವು roaringbusinesschool.comಗೆ ವಿಸಿಟ್ ಮಾಡಿ ಮತ್ತು ನನ್ನ ಆನ್ಲೈನ್ ಟೈಮ್ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಮತ್ತು ಮನಿ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಎನ್ರೋಲ್ ಆಗಿ. ಸದ್ಯಕ್ಕೆ ಇಯರ್ ಎಂಡ್ ಡಿಸ್ಕೌಂಟ್ ಆಫರ್ ನಡೀತಾ ಇದೆ, ಇದನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಇದೆ, ಚೆಕ್ ಮಾಡಿ. ಮತ್ತೆ ಬೇಗನೆ ಸಿಗುವೆ. ಥ್ಯಾಂಕ್ ಯು ಸೋ ಮಚ್.